ಮಾಲೂರಿನ ಮಾರಮ್ಮನ ದರ್ಶನಕ್ಕೆ ಯಾಕಪ್ಪ ಒಂದೆರಡು ನಿಮಿಷ ಇರಪ್ಪ. ಊರವರೆಲ್ಲ 25 ವರ್ಷದಿಂದ ನಾನು ಬಂದಿದ್ದೀನಿ. ಸೊ ಎಲ್ಲ ಸೇರಿ ಇವತ್ತೊಂದು ಕಾರ್ಯಕ್ರಮ ಇದೆ, ಬರಬೇಕು ಅಂತೇಳಿ ಆಹ್ವಾನ ಮಾಡಿದ್ರು. ಸರ್ ನೀವು ಶಾಸಕರು ಮತ್ತು ಅವ್ರ ಜೊತೆ ಎಲ್ಲ ಮುಖಂಡರು ಬಂದಿದ್ರು. ಆದ ಮೇರೆಗೆ ಬಂದು ದರ್ಶನ ಮಾಡಿದ್ದೀನಿ. ಗಣೇಶನ ಕಾರ್ಯಕ್ರಮದ ಸರ್ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಸರ್, ತಾವು CM ಆಗ್ತೀರಾ ಇಲ್ಲವರ ದೊಡ್ಡ ಪ್ರಶ್ನೆ ಯಾಕಂತಂದ್ರೆ ಈ ಸರ್ಕಾರಕ್ಕೆ 3 ವರ್ಷ ಮಾತ್ರ ಇದೆ ಸರ್, ಅದರಲ್ಲಿ ತಾವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಸರ್ ಪ್ರಶ್ನೆ ಇದೆ. ಇವತ್ತು ಕ್ಯಾಬಿನೆಟಲ್ಲಿ ಹಾಂ ಸರ್, ಇವತ್ತು 30-40 ಸೈಟ್ವರೆಗೂ ಯಾರು ಕಟ್ಕೊಂಡಿದ್ದಾರೆ ಫಸ್ಟ್ ಫೇಸಲ್ಲಿ ಅವರೆಲ್ಲರಿಗೂ ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಪ್ಲಾನ್ ಸ್ಯಾಕ್ಷನ್ ಇದೆ, ವಿದ್ಯುತ್ ಶಕ್ತಿ ಕೊಡೋದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರಿಗೂ. ಭಾಳ ಜನ ಒಂದು 3-4 ಲಕ್ಷ ಜನ ಇಲ್ಲದೆ ಇದು ಪ್ಲಾನ್ ಇಲ್ಲದೆ ಕಟ್ಕೊಂಡಿದ್ದು, ಅವ್ರು ಯಾರಿಗೂ ವಿದ್ಯುತ್ ಶಕ್ತಿ ನೀರು ಕೊಟ್ಟಿರಲಿಲ್ಲ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಆದೇಶವನ್ನು ಮಾಡಿದ್ದೇವೆ. ಇದು ಒಂದು ಸುದ್ದಿನ ನಾನು ಈ ಕೋಲಾರಿನ ಮಾಲೂರಿನ ಮಾರಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ತಿಳಿಸ್ತಾ ಇದ್ದೀನಿ. ಎತ್ತಿನಹೊಳೆ ಸರ್, ಎತ್ತಿನಹೊಳೆ ಯೋಜನೆ ಎತ್ತಿನಹೊಳೆ ಕಾರ್ಯಕ್ರಮ ಖಂಡಿತ ಈಗಾಗಲೇ ಬರೀ ಲ್ಯಾಂಡ್ ಅಕ್ವಿಸಿಷನ್ ತುಮಕೂರಿನ ಕೆಲವು ಭಾಗ ಒಂದು ಆಗಬೇಕು, ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಏನೇನು ಕೆಲಸ ಆಗಬೇಕು ನಾನು ಆಗಲೇ ಪೈಪ್ಗೆಲ್ಲ ಬಂದು ಬಿದ್ದಿದೆಯಲ್ಲ, ಪೈಪ್ಗಳೆಲ್ಲ ಕೋಲಾರಕ್ಕೆ ಬರುತ್ತಾ ಅಂತ ಅನುಮಾನ ಸರ್. JDS ನಾವು ಬಿಜೆಪಿಯವ್ರದೆಲ್ಲ ಕಾರ್ಯಕ್ರಮ, ಅದು ಕಾಂಗ್ರೆಸ್ ಕಾರ್ಯಕ್ರಮ. ಅದು ಬಿಜೆಪಿಯವರು ದಳದವರು ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಯೋಜನೆ ವೆಚ್ಚ ಜಾಸ್ತಿ ನಾವು ಈ ಯೋಜನೆನ ನಾವು ಮಾಡ್ತೇವೆ. ಸರ್ ತಾವು CM ಆಗೋದ್ರ ಬಗ್ಗೆ ಏನು ಮಾತಾಡಲಿಲ್ಲ ಸರ್ ತಾವು?